Good morning all. Today we'll pick up with the estimation and simulation lab 6th experiment. This experiment is a 3-phase. Last class alli ನಾನು ಮಾಡಿದ್ದು single phase experiment ಇತ್ತು. ಒಂದು house ಒಂದು ಚಿಕ್ಕ ಮನೆಗೆ ಇರುತ್ತೆ. Today we are going to take up for a small factory having 3-phase 4 wire. ನೋಡಿ already ಅವರೇ details ಕೊಟ್ಟಿದ್ದಾರೆ. 3-phase 4 wire system 450 volts that is star connected ಅಂದ್ರೆ ಒಂದು distribution transformer ಇಂದ ಇದು ಬರುತ್ತೆ. ನೀವು ಆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಇಂದ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಕ್ಯಾಪ್ಚರ್ ಮಾಡಬೇಕು. ಇಲ್ಲಿ ಸೋರ್ಸ್ ಬಂದು ವಿ ಹ್ಯಾವ್ ಟು ಟೇಕ್ ಅ ಟ್ರಾನ್ಸ್ಫಾರ್ಮರ್ ಸೋರ್ಸ್. ವೆನ್ ಇಟ್ ಇಸ್ 3-phase 4 wire ವಿ ಹ್ಯಾವ್ ಟು ಗೋ ವಿತ್ ಅ ಡೆಲ್ಟಾ ಸ್ಟಾರ್ ಟ್ರಾನ್ಸ್ಫಾರ್ಮರ್. ಓಕೆ, ಕ್ವೆಶನ್ನ ಫಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. 60 ಲೈಟಿಂಗ್ ಪಾಯಿಂಟ್ಸ್ ಇನ್ ಫ್ಯಾಕ್ಟ್ರಿ ಆಫ್ 100 watts ಈಚ್. ಅಂದರೆ ಇದೆಷ್ಟಾಗುತ್ತೆ? 60 into 100 6000 watts, or you can put it as 6 kilowatts. One 8 kilowatt motor with 0.8 power factor and 4 numbers of 8 kilowatt motors with 0.7 power factor. 0.8 power factor ಒಂದು ಮೋಟ್ರು, 0.7 ಪವರ್ ಫ್ಯಾಕ್ಟರ್ ಒಂದು ಮೋಟ್ರು. ಈ ಫ್ಯಾಕ್ಟ್ರಿಗೆ ಎರಡು ಪೋರ್ಷನ್ ಮಾಡ್ಕೊತೀನಿ. ಒಂದು ವರ್ಕ್ ಏರಿಯಾ ಎಲ್ಲಿ ಮೋಟರ್ಸ್ನ ಇನ್ಸ್ಟಾಲ್ ಮಾಡಿರ್ತೀವಿ, ಅದರಲ್ಲಿ 60 ಲೈಟಿಂಗ್ ಪಾಯಿಂಟ್ಸ್ ಇರುತ್ತೆ. ಇನ್ನೊಂದು ಕಡೆ ಆಫೀಸ್ ಏರಿಯಾ, ಅದರಲ್ಲಿ 15 ಲೈಟಿಂಗ್ ಪಾಯಿಂಟ್ಸು ಮತ್ತು ಹೀಟಿಂಗ್ ಪಾಯಿಂಟ್ಸು ಸಾಕೆಟ್ ಔಟ್ಲೆಟ್ಸ್ ಇರುತ್ತೆ. 15 ಲೈಟಿಂಗ್ ಪಾಯಿಂಟ್ಸ್ ಇನ್ ದ ಆಫೀಸ್, 5 ಹೀಟಿಂಗ್ ಪಾಯಿಂಟ್ಸ್ ಇನ್ ದ ಆಫೀಸ್ ವಿತ್ 2 kilowatt load ಆನ್ ಈಚ್ ಔಟ್ಲೆಟ್, 6 ಸಾಕೆಟ್ ಔಟ್ಲೆಟ್ಸ್ ಇನ್ ದ ಆಫೀಸ್ ಆಫ್ 0.5 kilowatt motor, 5 heating points in office with 2 kilowatt load on each outlet. Okay, see, prepare the schematic diagram along with sub-circuit arrangement and control equipment. ನೋಡಿ, ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ಅಥವಾ ನಿಮ್ಮ ಸೆವೆರಲ್ ಎಕ್ಸ್ಪೆರಿಮೆಂಟಲ್ಲಿ ಯೂಸ್ ಟು ಜಸ್ಟ್ ಕ್ಯಾಲ್ಕುಲೇಟ್ ದ ಕೇಬಲ್ ಆ್ಯಂಡ್ ಕೇಬಲ್ ಸೈಜ್, ವೆರಾಸ್ ಹಿಯರ್ ಹಿ ಈಸ್ ಆಸ್ಕಿಂಗ್ ಯು ಟು ಶೋ ದ ಕಂಪ್ಲೀಟ್ ಡೀಟೇಲ್ಸ್ ಆಫ್ ದ ಪ್ರೊಟೆಕ್ಟಿಂಗ್ ಡಿವೈಸಸ್. ಅಂದರೆ ಕಂಟ್ರೋಲ್ ಎಕ್ವಿಪ್ಮೆಂಟ್ ಮತ್ತು ಪ್ರೊಟೆಕ್ಟಿಂಗ್ ಡಿವೈಸಸ್ ನೀವೇನು ಯೂಸ್ ಮಾಡ್ತೀರಾ, ಸರ್ಕ್ಯೂಟ್ ಬ್ರೇಕರ್ಸ್ ಯಾವ್ದ್ಯಾವ್ದು ಯೂಸ್ ಮಾಡ್ತೀರಾ, ಅದಷ್ಟು ಡೀಟೇಲ್ಸ್ ಕೇಳುತ್ತೆ. ಸೊ ಅದನ್ನು ನಿಮ್ಮ ಸಿಮ್ಯುಲೇಷನ್ ಲ್ಯಾಬಲ್ಲಿ ಹೌ ಟು ಜನರೇಟ್ ಇಟ್ ಇಸ್ ವಾಟ್ ಅಬೌಟ್ ದಿಸ್ ಎಕ್ಸ್ಪೆರಿಮೆಂಟ್. ಓಕೆ, ಸಿ ನೌ ಲೆಟ್ ಅಸ್ ಗೋ ವಿತ್ ದ ಪ್ಲಾನ್. ಪ್ಲ್ಯಾನ್ನ ನಾನು ಈ ರೀತಿ ಬೈಫರ್ಕೇಟ್ ಮಾಡ್ಕೋತೀನಿ. ಲೈಕ್ ಹೌ ಐ ಟೋಲ್ಡ್ ಯು, ಒನ್ ಸೈಡ್ ವಿಲ್ ಬಿ ವರ್ಕ್ ಏರಿಯಾ, ಅದರ್ ಸೈಡ್ ವಿಲ್ ಬಿ ಮೈ ಆಫೀಸ್ ಏರಿಯಾ. ವರ್ಕ್ ಏರಿಯಾನಲ್ಲಿ ಎಷ್ಟು ಮೋಟರ್ಸ್ ಹೇಳಿದೆ? 5 ಮೋಟರ್ಸ್, 0.7 ಪವರ್ ಫ್ಯಾಕ್ಟರ್ದು 1 2 3 4 ಮೋಟರ್ಸ್, 0.8 ಪವರ್ ಫ್ಯಾಕ್ಟರ್ದು 1 ಮೋಟರ್. ಇಲ್ಲಿ ಲೈಟಿಂಗ್ ಪಾಯಿಂಟ್ಸ್ ಎಷ್ಟಿದೆ? 60 ಲೈಟಿಂಗ್ ಪಾಯಿಂಟ್ಸ್ ವಿತ್ ಅ ಫ್ಯಾನ್. ಇದನ್ನು ನಾನು ವರ್ಕ್ ಏರಿಯಾ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಕಮಿಂಗ್ ಟು ಆಫೀಸ್, 15 lighting points of 150 watts each and it has 2 kilowatts heating circuit. Heating circuit na ನಾವು simulation lab ಅಲ್ಲಿ we show with a power socket. Power socket ಅಂದ್ರೂ ಒಂದೇ, heating load ಅಂದ್ರೂ ಒಂದೇ. ಸೊ ಎರಡಕ್ಕೂ ಒಂದೇ ಸಿಂಬಲ್ ಅಥವಾ ಒಂದೇ ಲೋಡನ್ನು ನಾನು ಯೂಸ್ ಮಾಡ್ತೀನಿ. ಇದು 2 kilowatt 5 numbers ಇರುತ್ತೆ, ಇದು 0.5 kilowatt 6 numbers ಇರುತ್ತೆ. This is what is my plan. I am going to do it in this way. ಒಂದು ಕಡೆ ವರ್ಕ್ ಏರಿಯಾ, ಇನ್ನೊಂದು ಕಡೆ ಆಫೀಸ್. ಫಸ್ಟು ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಕ್ಯಾಲ್ಕುಲೇಷನ್ ಮಾಡಿ ಸಿಮ್ಯುಲೇಷನ್ ಲ್ಯಾಬಲ್ಲಿ ಹೇಗೆ ರನ್ ಮಾಡೋದು ಅಂತ ನೋಡೋಣ. ಲಾಸ್ಟ್ಲಿ ವಿ ವಿಲ್ ಕಂಪೇರ್ ಬೋತ್ ಥಿಯರಿಟಿಕಲ್ ವ್ಯಾಲ್ಯೂಸ್ ಆ್ಯಸ್ ವೆಲ್ ಆಸ್ ಯುವರ್ ಪ್ರಾಕ್ಟಿಕಲ್ ವ್ಯಾಲ್ಯೂಸ್. ಸೊ ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ ನನ್ನ ಬೇರೆ ಎಕ್ಸ್ಪೆರಿಮೆಂಟ್ಗೆಲ್ಲ ಬರೀ ಒಂದೇ ಒಂದು ಕ್ರೈಟೀರಿಯಾ ಇತ್ತು. ಇಟ್ ವಾಸ್ ವೆರಿ ಸಿಂಪಲ್. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಲೈಕ್ ಹೌ ಇಸ್ ಗಿವನ್ ಇನ್ ದ ಕ್ವೆಶನ್, 60 into 100 6000 watts. ಲೈಟಿಂಗ್ ಯಾವಾಗಲೂ ಸಿಂಗಲ್ ಫೇಸ್ ಇರುತ್ತೆ. ಎಷ್ಟೇ ವ್ಯಾಟ್ಸ್ ಇದ್ರೂ ಇಟ್ ಹ್ಯಾಸ್ ಟು ಬಿ ಸಿಂಗಲ್ ಫೇಸ್. ಐ ಹ್ಯಾವ್ ಟು ಟೇಕ್ 230 ಓನ್ಲಿ. ನಿಮ್ಮ ಇನ್ಪುಟ್ 415 ಇದ್ರೂ ಮೇಡಮ್ ಹೌ ಡು ಐ ಟೇಕ್ 230 volts? ಸಿ, 3 phase ಇರುತ್ತಲ್ಲ, 60 ಲೈಟಿಂಗ್ ಪಾಯಿಂಟ್ಸ್ನ ನಾವು ಒಂದು ಫೇಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗೋದ್ರಿಂದ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ 230. ಸೊ ಯಾವುದೇ ಏರಿಯಾ, ಯಾವುದೇ ಮೈನಿಂಗ್ ಸ್ಟೇಷನ್ ಇದ್ರೂ, 11 kV ಸಬ್ಸ್ಟೇಷನ್ ಇದ್ರೂ ಲೈಟಿಂಗ್ ಪಾಯಿಂಟ್ಸ್ ಯಾವಾಗಲೂ 230 voltsೇ ಇರುತ್ತೆ. ಬೇರೆ 415 ತಗೊಳ್ಳೋ ಹಾಗಿಲ್ಲ. ಲೈಟಿಂಗಿಗೆ ಯಾವಾಗಲೂ ದ ವೋಲ್ಟೇಜ್ ವಿಲ್ ಬಿ ಸಿಂಗಲ್ ಫೇಸ್ ವಿಚ್ ಇಸ್ 230. ಸೊ ದ ಕರೆಂಟ್ ವಿಚ್ ಐ ಹ್ಯಾವ್ ಒಬ್ಟೈನ್ಡ್ ಇಸ್ 26.08. ನಿಮಗೆಲ್ಲ ಆಲ್ರೆಡಿ ಫ್ಯಾಕ್ಟರ್ ಆಫ್ ಸೇಫ್ಟಿ ಗೊತ್ತಿದೆ, 2 ಫಾರ್ ಕೇಬಲ್. ಸೊ ಐ ಹ್ಯಾವ್ 52.16. ವೈರಿಂಗ್ ಟೇಬಲ್ನ ರೆಫರ್ ಮಾಡಿದ್ರೆ ದ ಕೇಬಲ್ ಸೈಜ್ ಯೂಸ್ಡ್. ನೋಡಿ, ಇದು ಪವರ್ ಇನ್ಸ್ಟಾಲೇಷನ್ ಇರೋದ್ರಿಂದ, ಇಂಟೀರಿಯರ್ ವೈರಿಂಗ್ ಇರೋದ್ರಿಂದ ವಿ ಹ್ಯಾವ್ ಟು ಗೋ ವಿತ್ ಕಾಪರ್ ಕೇಬಲ್ಸ್ ಓನ್ಲಿ. ಸೊ ದಟ್ ಇಸ್ ವೈ ಐ ಆಮ್ ಗೋಯಿಂಗ್ ಟು ಯೂಸ್ 7/16 ಕಾಪರ್ ವೈರ್, 7/16 copper
ವಯರ್. ಓಕೆ, ನೆಕ್ಸ್ಟ್ 8 ಕಿಲೋವ್ಯಾಟ್ ಮೋಟರ್ ಎಷ್ಟಿದೆ? 0.8ದು 1 ನಂಬರ್ ಇದೆ, 0.7 ಪವರ್ ಫ್ಯಾಕ್ಟ್ರದು 4 ನಂಬರ್ ಇದೆ. ಸೊ ಫಸ್ಟ್ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ಕಿಲೋವ್ಯಾಟನ್ನ ಹೆಚ್ ಪಿ ಕನ್ವರ್ಟ್ ಮಾಡಿ. I is equal to HP into 735.5 divided by √3 into 415 into power factor into efficiency. Power factor already ಕೊಟ್ಟಿದ್ದಾರೆ ಕ್ವಶನ್ ಅಲ್ಲೇ 0.8. Assume the efficiency of motor. Efficiency of motor ನೀವು 80% ಆದರೂ ತಗೋಬೋದು, 85 ಆದರೂ ತಗೋಬೋದು. ನಾನು 85% ಅಂತ ತಗೋತೀನಿ. ಸೊ 0.85 ಫ್ಯಾಕ್ಟರ್ ಆಫ್ ಸೇಫ್ಟಿಯಿಂದ ಮಲ್ಟಿಪ್ಲೈ ಮಾಡಿದ್ರೆ 32.71. ಅರ್ಥ ಆಗಿದೆಯಾ? ಈ ರೀತಿನೂ ಮಾಡ್ಬೋದು. ಅಥವಾ ಥಂಬ್ ರೂಲ್, ನಿಮ್ಮ ಕಿಲೋವ್ಯಾಟ್ ಏನಿದೆ ದಟ್ ಒನ್ ಯು ಕ್ಯಾನ್ ಮಲ್ಟಿಪ್ಲೈ ವಿತ್ 1.6. ದಟ್ ಒನ್ ಆಲ್ಸೋ ವಿಲ್ ಗಿವ್ ಯು ವಿತ್ ದ ಸೇಮ್ ವ್ಯಾಲ್ಯೂ. 8 ಕಿಲೋವ್ಯಾಟ್ ಮೋಟರ್ ವಿತ್ 0.7 ನೋಡಿ, ಇದಕ್ಕೆ ಥಂಬ್ ರೂಲ್ ಆಗಲ್ಲ, ಇದಕ್ಕೆ ಮಾತ್ರ ನೀವು ಥಂಬ್ ರೂಲ್ ಅಪ್ಲೈ ಮಾಡ್ಕೋಬೋದು. ಯಾಕೆಂದರೆ ಅದರಲ್ಲಿ ಪವರ್ ಫ್ಯಾಕ್ಟರ್ 0.8 ಅಂತಲೇ ಇರುತ್ತೆ. ಇಲ್ಲಿ 0.7 ತಗೋತೀನಿ ಲೈಕ್ ದಿಸ್. ದಿಸ್ ಈಸ್ ಫಾರ್ ಈಚ್ ಮೋಟರ್. ಒಂದು ಮೋಟರ್ಗೆ ಇಷ್ಟು. ಸೊ ಒಂದು ಮೋಟರ್ 4 ಮೋಟರ್ಗೆ ಆದರೆ ಹೀಗೆ ಬರುತ್ತೆ. ಸೊ ಈ ಪ್ಲಾನ್ ನೋಡ್ಕೊಳ್ಳಿ. ಈ ಕಡೆಗೆ 0.8 ಮೋಟರ್ದು ವೈರ್ ಹೋಯಿತು. ಇದು ಯಾವುದಿದು? 7/16, 7/18 ವೈರ್ ಆಯಿತು. ಈಗ ಇಲ್ಲಿ ನೋಡಿದಾಗ ಈ ಮೋಟ್ರಿಗೆ ಇದಿಷ್ಟು ಕೆಪಾಸಿಟಿ ಇರೋ ವೈರ್ ಹೋಗಬೇಕು. ಈ ಮೋಟ್ರಿಗೆ ಇದ್ರ ಕೆಪಾಸಿಟಿ ಮೈನಸ್ ಆಗುತ್ತೆ. ಈ ಮೂರನ್ನು ವಿತ್ಸ್ಟ್ಯಾಂಡ್ ಆಗೋ ಕೇಬಲ್ ಸೈಜ್ ಆದರೆ ಸಾಕು. ಇದಕ್ಕೆ ಇವೆರಡನ್ನ ವಿತ್ಸ್ಟ್ಯಾಂಡ್ ಆಗೋ ಕೇಬಲ್ ಸೈಜ್ ಆದರೆ ಸಾಕು. ಇದಕ್ಕೆ ಬರೀ ಇದನ್ನ ವಿತ್ಸ್ಟ್ಯಾಂಡ್ ಆಗೋ ಕೇಬಲ್ ಸೈಜಸ್ ಇದ್ರೆ ಸಾಕು. ದಿಸ್ ಇಸ್ ವಾಟ್ ಇಸ್ ಇನ್ ಯುವರ್ ಥಿಯರಿ ಚಾಪ್ಟರ್ ನಂಬರ್ 4. ಪವರ್ ಇನ್ಸ್ಟಾಲೇಷನ್ ಅಲ್ಲಿ ಇದನ್ನೇ ಹೇಳ್ಕೊಡೋದು. ಒಂದು ಲೈನಲ್ಲಿ ನಾವು ಮಿಷಿನ್ಸ್ನ ಇನ್ಸ್ಟಾಲ್ ಮಾಡಿದಾಗ ಹೈಯೆಸ್ಟ್ ಕಿಲೋವ್ಯಾಟ್ ಫಸ್ಟ್ ಬರುತ್ತೆ, ಲೀಸ್ಟ್ ಕಿಲೋವ್ಯಾಟ್ ಲಾಸ್ಟಿಗೆ ಹೋಗುತ್ತೆ. ಫಸ್ಟ್ ಮಿಷಿನು ಎಲ್ಲ ಕಿಲೋವ್ಯಾಟ್ನು ವಿತ್ಸ್ಟ್ಯಾಂಡ್ ಮಾಡೋ ಕೇಬಲ್ ಬೇಕು. ಸೆಕೆಂಡ್ ಮಿಷಿನ್ಗೆ ಅದು ರೆಡ್ಯೂಸ್ ಆಗುತ್ತೆ, ಥರ್ಡ್ ಮೆಷಿನ್ಗೆ ಇನ್ನೂ ರೆಡ್ಯೂಸ್ ಆಗುತ್ತೆ, ಫೋರ್ತ್ ಮೆಷಿನ್ಗೆ ಅದರದ್ದು ಕೆಪಾಸಿಟಿ ಮಾತ್ರ ಇರುತ್ತೆ. ಸೊ ಇಲ್ಲಿ ನೋಡೋಣ ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂತ. ಮೋಟರ್ 1ಗೆ ಪೂರ್ತಿ ಕರೆಂಟ್ ಇಂಟು 4, 9/15. ಸೆಕೆಂಡ್ ಮೋಟ್ರಿಗೆ ಇಂಟು 3, ಯಾಕೆಂದರೆ ಇದು ಆಲ್ರೆಡಿ ಆಗೋಗಿದೆ. ಸೊ ಅದ್ರ ಲೋಡ್ ಅದು ಅಸ್ಯೂಮ್ ಮಾಡ್ಕೊಂಡಿದೆ. ಸೊ ನೆಕ್ಸ್ಟ್ಗೆ ನಿಮ್ಗೆ ಲೋಡ್ ಬೇಕಾಗಿಲ್ಲ. ಥರ್ಡ್ ಮೆಷಿನ್ಗೆ ಈ 1 ಮೈನಸ್ ಆಯಿತು, 2 ಮೈನಸ್ ಆಯಿತು, ಇನ್ನು ಉಳಿದಿರೋದು ಬರೀ 2 ಮೆಷಿನು. ಅದರ ಕೆಪಾಸಿಟಿ ಕೇಬಲ್ ಸಾಕು. ಲಾಸ್ಟ್ ಒನ್ಗೆ ಬರೀ ಆ್ಯಕ್ಚುಯಲ್ ಕೆಪಾಸಿಟಿದು ಸಾಕು. ಸೊ ದಟ್ ಇಸ್ ವೈ ಐ ಟೆಲ್ ಯು ಟು ಫಾಲೋ ದ ಪ್ಲ್ಯಾನ್. ಇದಕ್ಕೆ ದಪ್ಪ ವೈರು 4ರದ್ದು ಕೆಪಾಸಿಟಿ ಇದಿರುತ್ತೆ. ಆಲ್ ದ 4 capacity it has to withstand. So I'll put a strong cable. After this connection, this cable should withstand only these 3 machines, whereas this cable should withstand only these 2 machines. This cable should withstand only this machine. So ಆ ರೀತಿ ಲೋಡು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಈ ರೀತಿ ತಗೊಳ್ಳೋದ್ರಿಂದ ಕಾಸ್ಟ್ ಆಫ್ ಎಸ್ಟಿಮೇಷನ್ ವಿಲ್ ಬಿ ಎಕನಾಮಿಕಲ್. ದಪ್ಪ ವೈರು 4 ಮೆಷಿನ್ಗೂ ಅವಶ್ಯಕತೆ ಇರಲ್ಲ. ಸೊ ದಟ್ ಇಸ್ ವೈ ಯು ಹ್ಯಾವ್ ಟು ಡೂ ದಿಸ್ ವೇ. ಸೊ ಇದನ್ನೇ ನಿಮ್ಮ ಚಾಪ್ಟರ್ ನಂಬರ್ 4 ಪವರ್ ಇನ್ಸ್ಟಾಲೇಷನ್ ಪೂರ್ತಿ ಇದೇ ಇರುತ್ತೆ. ಸೊ ಇದು ನೀವು ಆಲ್ರೆಡಿ ಥಿಯರಿನಲ್ಲಿ ಮುಗಿಸ್ಕೊಂಡಿದ್ರೆ ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ಮೈ ಲೆಫ್ಟ್ ಹ್ಯಾಂಡ್ ಸೈಡ್, ದಟ್ ಇಸ್ ವರ್ಕಿಂಗ್ ಏರಿಯಾ. 60 ಲೈಟಿಂಗ್ ಪಾಯಿಂಟ್ಸ್ ಆಯಿತು, 5 ಮೋಟರ್ ಆಯಿತು. ಸೊ ಫ್ಯಾಕ್ಟ್ರಿ ಸೈಡು ಮುಗಿಸ್ಬಿಟ್ಟಿದ್ದೀನಿ. ಯಾವುದೇ ಫ್ಯಾಕ್ಟ್ರಿ ಆದರೆ ವರ್ಕಿಂಗ್ ಏರಿಯಾ ಅಂತ ಒಂದಿರುತ್ತೆ, ಆಫೀಸ್ ಅಂತ ಒಂದಿರುತ್ತೆ. ಈಗ ಆಫೀಸಲ್ಲಿ ಏನು ಮಾಡಬೇಕು? ಆಫೀಸಲ್ಲಿ 15 ಲೈಟಿಂಗ್ ಪಾಯಿಂಟ್ಸ್ ಇನ್ ಎ ಫ್ಯಾಕ್ಟ್ರಿ. ಯಾವಾಗಲೂ ಲೈಟಿಂಗ್ಗೆ 230ನೇ ತಗೋತೀನಿ. 50 into 150 ಇದರಲ್ಲಿ ಸ್ಪೆಸಿಫೈ ಮಾಡಿದ್ದಾನೆ. ವೆರಾಸ್ ಹಿಯರ್ ಇಟ್ ಈಸ್ ಜಸ್ಟ್ 100. ಎರಡೂ ಒಂದೇ ಬಲ್ಬ್ ತಗೊಳ್ಳೋ ಹಾಗಿಲ್ಲ. ಕರೆಕ್ಟಾಗಿ ಅದ್ರ ವ್ಯಾಟೇಜ್ನೇ ನೀವು ತಗೊಂಡು ಡ್ರಾ ಮಾಡಬೇಕು. ಸೊ ದಿಸ್ ಇಸ್ ಹೌ ಇಟ್ ಇಸ್. ಐ ಹ್ಯಾವ್ ಕ್ಯಾಲ್ಕುಲೇಟ್ ದ ಕರೆಂಟ್ ಆ್ಯಂಡ್ ದೆನ್ ಕೇಬಲ್ ಸೈಜ್. 5 heating points of 2 kilowatt each. So 5 into 2, 10 kilowatts ಬರುತ್ತೆ. This is the cable size. 6 socket outlets in 0.5 kilowatt each. 6 into 0.5, 3 kilowatt, 3000 divided by 415. This is the cable size. Next, ಈ ಪ್ರೊಸೀಜರು ನಾನು ಈ ಸ್ಟೆಪ್ಸಲ್ಲಿ ಮಾಡೋದ್ರ ಬದಲು we will see it in our software only. ಸೊ ಸಾಫ್ಟ್ವೇರಲ್ಲಿ ಮಾಡಿದ್ದೀವಲ್ವ ಎಕ್ಸ್ಪೆರಿಮೆಂಟ್, ಬೇರೆ ಎಕ್ಸ್ಪೆರಿಮೆಂಟು ಅದೇ ರೀತಿ. ಎಕೋಡಯಲ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಗೋ ಫಾರ್ ಎಕೋಡಯಲ್ ಅಡ್ವಾನ್ಸ್ ಕ್ಯಾಲ್ಕುಲೇಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಸ್, ಓಕೆ. ಕ್ರಿಯೇಟ್ ಎ ನ್ಯೂ ಪ್ರಾಜೆಕ್ಟ್, ಓಕೆ ಕೊಡಿ. ಕ್ರಿಯೇಟ್ ಎ ನ್ಯೂ ಪ್ರಾಜೆಕ್ಟ್ ಹೋಗಿ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಲೆಟ್ ಇಟ್ ಓಪನ್.
ಸೊ ಈಗ ನೀವು ಇದಿಷ್ಟು ಡೀಟೇಲ್ಸ್ ತೊಗೊಂಡಿದ್ದೀನಲ್ಲ, ಇದನ್ನು ಹೇಗೆ ಡೈರೆಕ್ಟಾಗಿ ಡ್ರಾ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಯಾವ ಏರಿಯಾನಲ್ಲಿ ನಾವು ಡ್ರಾ ಮಾಡೋದು, ಡಿಸೈನಿಂಗ್ ಆ್ಯಂಡ್ ಸೈಜಿಂಗ್. ಈ ಪೆನ್ ಮಾರ್ಕ್ ಇರೋ ಕಡೆ ಹೋಗಿ ಕ್ಲಿಕ್ ಮಾಡಿ. ಹಾಗೆ ಇದಿಷ್ಟು ಬರುತ್ತೆ. ಫಸ್ಟ್ ಏನು ತೊಗೋಬೇಕು, ಸೋರ್ಸ್. ಇದೇನಿದೆ, ಫ್ಯಾಕ್ಟ್ರಿ. ಐ ಟೋಲ್ಡ್ ಯು ಟು ಟೇಕ್ ವಾಟ್, ಟ್ರಾನ್ಸ್ಫಾರ್ಮರ್ ಸೋರ್ಸ್. ಸಿ ದಿಸ್ ಇಸ್ ದ ಸಿಂಬಲ್ ಆಫ್ ಟ್ರಾನ್ಸ್ಫಾರ್ಮರ್. ಇದು ಎಮ್ ವಿ ಸೋರ್ಸ್ ಅಂತ ಏನಿದೆ, ದಿಸ್ ಇಸ್ ಓನ್ಲಿ ಮೈ ಟ್ರಾನ್ಸ್ಫಾರ್ಮರ್ ಸೋರ್ಸ್. ಇದೆಯಲ್ಲ ನೋಡಿ, 100 KVA ಟ್ರಾನ್ಸ್ಫಾರ್ಮರ್. ಇದು ನನ್ನ ಸೋರ್ಸ್. ಏನು ಟ್ರಾನ್ಸ್ಫಾರ್ಮರ್ ಇದು, ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್. ಇದಾದಮೇಲೆ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತೀನಿ. ಒಂದು ಬಸ್ ಬಾರ್ನ ತಗೋತೀನಿ. ಈ ಬಸ್ ಬಾರ್ನ ನಾನು ಎರಡೂ ಕಡೆ ಎಕ್ಸ್ಟೆಂಡ್ ಮಾಡ್ಕೋತೀನಿ. ನೋಡಿ, ಬೇರೆ ಪ್ರಾಬ್ಲಮ್ಗಿನ ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ. ಇದಾದ್ಮೇಲೆ ನಾವು ಏನು ಹೋಗ್ತಾ ಇದ್ವಿ, ಡೈರೆಕ್ಟಾಗಿ ಲೋಡ್ಗೆ ಹೋಗ್ತಾ ಇದ್ವಿ. ಇದರಲ್ಲಿ ಲೋಡ್ ಇಲ್ಲ. ಈಸ್ ಆಸ್ಕಿಂಗ್ ಯು ಟು ಗಿವ್ ದ ಪ್ರೊಟೆಕ್ಟಿವ್ ಡಿವೈಸಸ್ ಆಲ್ಸೋ. ಸೊ ಗೋ ಫಾರ್ ಫೀಡರ್ ಸರ್ಕ್ಯೂಟ್. ಫೀಡರ್ ಸರ್ಕ್ಯೂಟಲ್ಲಿ ನೋಡಿ, ಪ್ರೊಟೆಕ್ಟಿಂಗ್ ವೈರಿಂಗ್ ಸಿಸ್ಟಮ್, ಸ್ವಿಚ್ಚು ಇದೆ, ಫೀಡರು ಇದೆ. ಇದು ಎರಡೂ ಕಡೆ ಸ್ವಿಚಸ್ ಇದೆ. ಇದು ಸ್ವಿಚ್, ಇದು ಪ್ರೊಟೆಕ್ಟಿಂಗ್ ಡಿವೈಸ್. ಸೊ ನಮಗೊಂದು ಸರ್ಕ್ಯೂಟ್ ಬ್ರೇಕರ್ ಇದ್ದರೆ ಸಾಕು. ಐ ಆಮ್ ಗೋಯಿಂಗ್ ಟು ಪ್ಲೇಸ್ ಎ ಸರ್ಕ್ಯೂಟ್ ಬ್ರೇಕರ್ ಹಿಯರ್. ಮತ್ತೆ ಡಿಸ್ಟ್ರಿಬ್ಯೂಷನ್ ತಗೋತೀನಿ, ಇದ್ರ ಕೆಳಗಡೆ ಹಾಕ್ತೀನಿ. ಸೊ ಫಸ್ಟ್ ನಾನು ಏನು ಡ್ರಾ ಮಾಡಬೇಕು, ಎಸ್, ವೆರಿ ಮಚ್ ಕರೆಕ್ಟ್. ಐ ಹ್ಯಾವ್ ಟು ಟೇಕ್ ಅಪ್ ವಿತ್ 3 ಏನು ತಗೋಬೇಕು, 60 ಲೈಟಿಂಗ್ ಪಾಯಿಂಟ್ಸ್. ಒಂದು ಸೆಕೆಂಡ್. ಎಸ್, ಲೋಡ್ ಹೋಗೋಣ. ಲೈಟಿಂಗ್ ಪಾಯಿಂಟ್ ತೊಗೊಳ್ಳೋಣ. ಫಸ್ಟ್ ಅಲ್ಲಿ ಫಿಕ್ಸ್ ಅಪ್ ಇಟ್ ಲೈಟಿಂಗ್ ಲೋಡ್. ಈ ರೀತಿ ನಾನು ಎಷ್ಟು ತೊಗೋಬೇಕು, 60 ಲೈಟಿಂಗ್ ಲೋಡ್ ಅಲ್ವಾ. ಸೊ LIGHT ಲೈಟಿಂಗ್ ಲೋಡ್ ಅಂತ ಕೊಡ್ತೀನಿ. ಈಗ ಇದರಲ್ಲಿ ಏನು ತೊಗೋಬೇಕು, ಸ್ಟ್ಯಾಂಡರ್ಡ್ ಇನ್ಕ್ಯಾಂಡಸೆಂಟ್ ಬಲ್ಬ್ ತೊಗೋತೀನಿ. ಎಷ್ಟು ವ್ಯಾಟ್ಸ್ ಕೊಟ್ಟಿದ್ದಾನೆ ಅವನು, 100 ವ್ಯಾಟ್ಸು. ನಂಬರ್ ಆಫ್ ಲುಮಿನರೀಸ್ 1 ಇರಲೇಬೇಕು, ಇಲ್ಲಾಂದರೆ ಸರ್ಕ್ಯೂಟು ವರ್ಕ್ ಆಗಲ್ಲ. ಈ ರೀತಿ ಎಷ್ಟು ಸರ್ಕ್ಯೂಟ್ ಹೇಳಿರೋದವನು, 60 ಅಂತ ಎಂಟ್ರಿ ಮಾಡ್ತೀನಿ, ಬಟ್ ತೊಗೊಳ್ಳಲ್ಲ. ನಂಬರ್ ಆಫ್ ಸರ್ಕ್ಯೂಟ್ ಮ್ಯಾಕ್ಸಿಮಮ್ ಅದು ತೊಗೊಳ್ಳೋದೆ 20. ಸೊ ಹಾಗಿದ್ದಾಗ ನಾನು ಏನು ಮಾಡಬೇಕು, ಎಸ್ 20 ಅಂತ ಒಂದು ಸರ್ಕ್ಯೂಟ್ ಮಾಡಿಕೊಂಡು ಸಿಂಗಲ್ ಫೇಸಿಗೆ ಕನ್ವರ್ಟ್ ಮಾಡಿಕೊಂಡು ಈ ಸರ್ಕ್ಯೂಟ್ನ 3 ಕಾಪಿ ಮಾಡಬೇಕು. Ctrl+C Ctrl+V. ಎಷ್ಟಾಯ್ತು ಈಗ, 20 + 20 40 ಆಯಿತು. ನಾನೀಗ ಮಾಡಬೇಕಾಗಿರೋದು ಬಸ್ ಬಾರ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಎಸ್, ಎಕ್ಸ್ಟೆಂಡ್ ದ ಬಸ್ ಬಾರ್. Ctrl+V. 20 + 20 + 20 60 ಆಯ್ತಲ್ಲ. ಎಸ್, ಸೊ ದಿಸ್ ಸೈಡ್ ವಿ ವಿಲ್ ಮೂವ್ ಇಟ್ ಅಪ್. ಓಕೆ, ಸೊ ಫಸ್ಟ್ ಫೀಡರ್ ಸರ್ಕ್ಯೂಟಲ್ಲಿ ಇದಿಷ್ಟು ಆಯಿತು. ನೆಕ್ಸ್ಟ್ ಈಗ ನಾನು ಏನು ಮಾಡಬೇಕು, ಮತ್ತೆ ಇನ್ನೊಂದು ಫೀಡರ್ ಸರ್ಕ್ಯೂಟ್ನ ತೊಗೋಬೇಕು. ಅಂದರೆ ಪ್ರೊಟೆಕ್ಟಿವ್ ಡಿವೈಸ್, ಒಂದು ಸರ್ಕ್ಯೂಟ್ ಬ್ರೇಕರ್ನ ತೊಗೋತೀನಿ. ಇಲ್ಲಿಂದ ಸ್ವಲ್ಪ ಸ್ಪೇಸ್ ಆಗಿ ಇಲ್ಲಿ ಪ್ಲೇಸ್ ಮಾಡ್ಕೋತೀನಿ. ಮತ್ತೆ ಒಂದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ತೊಗೋತೀನಿ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಕನೆಕ್ಟ್ ಇಟ್ ಹಿಯರ್. ಸೊ ಕನೆಕ್ಟ್ ಇಟ್ ಹಿಯರ್ ಆದಮೇಲೆ ಈಗ ಐ ಹ್ಯಾವ್ ಟು ಗೋ ಫಾರ್ ಲೋಡ್. ಹಿ ಹ್ಯಾಸ್ ಟೋಲ್ಡ್ ಮೋಟರ್, ಕರೆಕ್ಟಾ, ಮೋಟರಾ. ಸೊ ಮೋಟರ್, ಗೋ ಫಾರ್ ಪ್ರಾಪರ್ಟೀಸ್. ಇದರಲ್ಲಿ ಫಸ್ಟು ಮೋಟರ್ M1 ಆಯಿತಾ. ಇದೇನಾದರೂ ಇರಲಿ, ಕಾಪರು ಅಲ್ಯೂಮಿನಿಯಮು ಅದೆಲ್ಲ ನಮ್ಗೆ ಬಾದರಿಂಗ್ ಇಲ್ಲ, ಕ್ಯಾನ್ಸಲ್. ಸೊ ಈಗ ಮೋಟರ್ಗೆ ಹೋಗೋಣ. ಎಸ್, ಇದರಲ್ಲಿ ಲಾಂಚ್ ಮೋಟರ್ ವೆಜಾರ್ಡ್ ಅಂತ ಇರುತ್ತೆ. ಇದರಲ್ಲಿ ನಾವು ಕಿಲೋವ್ಯಾಟ್ನ ಕೊಡೋಕ್ಕಾಗಲ್ಲ, ವಿ ಕ್ಯಾನ್ ಓನ್ಲಿ ಸೆಲೆಕ್ಟ್. ನಮ್ಮ ಕ್ವಶನಲ್ಲಿ ಏನು ಹೇಳಿದ್ದಾರೆ, 8, ಬಟ್ 8 ಇಲ್ಲಿ ಅಪ್ಲಿಕೇಬಲ್ ಇದೆಯಾ, ಇಲ್ಲ. 7.5 ತೊಗೊಂಡ್ರೆ ಇಟ್ ಈಸ್ ರಾಂಗ್. ಸಿ ಐ ರಿಪೀಟ್, 7.5 ತೊಗೊಂಡ್ರೆ ಇಟ್ ಈಸ್ ರಾಂಗ್. ವಿ ಹ್ಯಾವ್ ಟು ಗೋ ಫಾರ್ ಆಲ್ವೇಸ್ ಹೈಯರ್ ವರ್ಷನ್ 11 ತೊಗೊಳ್ಳಿ. ಪವರ್ ಫ್ಯಾಕ್ಟರ್ ಎಷ್ಟು ಹೇಳಿದ್ದಾರೆ ಅವರು, 0.8 ಅಂತ ಕೊಟ್ಟು ಈ ಲಾಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ರೆಡ್ ಕಲರ್ ಬರುತ್ತೆ, ಆಗ ಅದು ಫಿಕ್ಸ್ ಆಗುತ್ತೆ. ಸೊ ಈ ಥರ ಒಂದು ಸರ್ಕ್ಯೂಟ್ ಆಯಿತಾ. ಸೊ ಮೋಟ್ರ್ ಸರ್ಕ್ಯೂಟ್ 1 ಆಯಿತು. Ctrl+C Ctrl+V ಆಯಿತಾ. ಲಾಂಚ್ ಮೋಟರ್ ವಿಜಾರ್ಡ್ 11 ಕಿಲೋವ್ಯಾಟ್. ಇದೆಷ್ಟು ಪವರ್ ಫ್ಯಾಕ್ಟರ್ ಇರಬೇಕು, ಫಸ್ಟು ಲಾಕ್ನ ಎನೇಬಲ್ ಮಾಡ್ಕೊಳ್ಳಿ. 0.7 ಪವರ್ ಫ್ಯಾಕ್ಟರ್. ಓಕೆ,
ಬಟ್ ಇಲ್ಲಿ ನಂಬರ್ ಆಫ್ ಸರ್ಕ್ಯೂಟ್ಸ್ ಎಷ್ಟಿರಬೇಕು? 4. ನನ್ನ ಕ್ವೆಶನ್ ಏನು ಹೇಳುತ್ತೆ? 60 ಲೈಟಿಂಗ್ 20 20 20. ಇಲ್ಲಿ ನೋಡ್ಕೊಳ್ಳಿ, 20 20 20 60 ಲೈಟಿಂಗ್ ಪಾಯಿಂಟ್ಸ್. ಮೋಟರ್ ವಿಲ್ ಬಿ 1 0.8 ಕಿಲೋವ್ಯಾಟ್ದು 1, 0.7 ಕಿಲೋವ್ಯಾಟ್ದು 4. ಸೊ ದಿಸ್ ಇಸ್ ಗೆಟಿಂಗ್ ಕಂಪ್ಲೀಟೆಡ್. ಈಗ ನಾನು ಏನು ಮಾಡಬೇಕು? ಆಫೀಸ್ ಪೋರ್ಷನ್ ಮಾಡಬೇಕು. ಅದು ಕೂಡ ಇದೇ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರಲ್ಲಿ ಬರುತ್ತೆ, ಹೌದಾ? ದ ಸೇಮ್ ಥಿಂಗ್ ವಿಲ್ ಕಮ್ ಇನ್ ಈವನ್ ಇನ್ ಯುವರ್ ಸೇಮ್ ಟ್ರಾನ್ಸ್ಫಾರ್ಮರ್. ಈ ಕಡೆ ಮೂವ್ ಮಾಡ್ಕೋತೀನಿ ನಾನು. ಮೂವ್ ಮಾಡಿಕೊಂಡು ಬಸ್ ಬಾರ್ನ ಇನ್ನೂ ಸ್ವಲ್ಪ ದೂರ ಎಕ್ಸ್ಟೆಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ಸೇಮ್ ಅದೇ ರೀತಿ ಎಲ್ಲಿಗೆ ಹೋಗ್ಬೇಕು ನಾನು? ಫೀಡರ್ ಸರ್ಕ್ಯೂಟ್. ಈ ಫೀಡರ್ ತೊಗೊಂಡಿದ್ದೀನಿ. ಫಿಕ್ಸ್ ಇಟ್ ಅಪ್ ಹಿಯರ್. ಗೋ ಫಾರ್ ಅ ಡಿಸ್ಟ್ರಿಬ್ಯೂಷನ್. ಟೇಕ್ ಅ ಬಸ್ ಬಾರ್. ಫಿಕ್ಸ್ ಅಪ್ ದ ಬಸ್ ಬಾರ್. ಏನು ಹೇಳಿದ್ದಾರೆ ಅವರು? ಲೈಟಿಂಗ್ ಪಾಯಿಂಟ್ಸ್. ಗೋ ಫಾರ್ ಲೋಡ್. ಟೇಕ್ ಅ ಲೈಟಿಂಗ್ ಪಾಯಿಂಟ್. ಫಿಕ್ಸ್ ಅಪ್ ಹಿಯರ್. ಅದರಲ್ಲಿ ಏನು ಸ್ಪೆಸಿಫೈ ಮಾಡಿದ್ದಾನೆ? ಆಫೀಸ್ ಲೈಟಿಂಗ್ ಏನಿರಬೇಕು? ಗೋ ಫಾರ್ ಪ್ರಾಪರ್ಟೀಸ್. ಇಲ್ಲ ನಾವು ಆಫೀಸ್ ಲೈಟ್ ಅಂತ ಹಾಕ್ತೀನಿ. ಓಕೆನಾ? ಸೊ ಅದರಲ್ಲಿ ಅವನು ಎಷ್ಟು ಕೊಟ್ಟಿದ್ದಾನೆ? ಸ್ಟ್ಯಾಂಡರ್ಡ್ ಇನ್ಕ್ಯಾಂಡೆಸೆಂಟ್ ಬಲ್ಬ್ ತೊಗೊಳ್ಳೋಣ. ವ್ಯಾಟ್ಸ್ ಎಷ್ಟು ಕೊಟ್ಟಿದ್ದಾನೆ? ಸಿ ಬ್ಯಾಕ್ ಕೇರ್ಫುಲ್. 100 ವ್ಯಾಟ್ಸ್ ಅಲ್ಲ, 150 ವ್ಯಾಟ್ಸ್. ಆ ಥರ ಎಷ್ಟು ಸರ್ಕ್ಯೂಟ್ ಅವನು ಹೇಳಿರೋದು? 15. 15 ನಂಬರ್ಸ್. ನಂಬರ್ ಆಫ್ ಲೆವೆಲರ್ ಈಸ್ 1. ಓಕೆ, ಇದನ್ನು ಕ್ಲಿಕ್ ಮಾಡಿ. ಸಿಂಗಲ್ ಫೇಸ್ ಆಯಿತಾ? 15 ಲೈಟಿಂಗ್ ಪಾಯಿಂಟ್ಸ್. ಆಫೀಸ್ ಆಯಿತಾ? ಆಫೀಸ್ ಲೈಟ್. ಸೊ ದಿಸ್ ಇಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಆಫೀಸಲ್ಲಿ ನೆಕ್ಸ್ಟ್ ಇನ್ನೇನು ಬರುತ್ತೆ? ಗೋ ಫಾರ್ ಒನ್ ಮೋರ್ ಫೀಡರ್ ಸರ್ಕ್ಯೂಟ್. ಟೇಕ್ ಅ ಫೀಡರ್ ಸರ್ಕ್ಯೂಟ್. ಫಿಕ್ಸ್ ಇಟ್ ಅಪ್ ಹಿಯರ್. ಗೋ ಫಾರ್ ಡಿಸ್ಟ್ರಿಬ್ಯೂಷನ್. ಟೇಕ್ ಅ ಬಸ್ ಬಾರ್. ಫಿಕ್ಸ್ ಅಪ್ ಹಿಯರ್. ಈಗ ಅವನು ಏನು ಹೇಳಿದ್ದಾನೆ? ಲೋಡ್, ದಟ್ ಈಸ್ ಹೀಟಿಂಗ್ ಸರ್ಕ್ಯೂಟ್. ಹೀಟಿಂಗ್ ಸರ್ಕ್ಯೂಟಲ್ಲಿ 2 ಕಿಲೋವ್ಯಾಟ್ದು 5 ನಂಬರ್ಸ್. ಸೊ ಲೋಡಲ್ಲಿ ಯಾವ್ಯಾವ ಥರ ಲೋಡ್ ಇದೆ? ಒಂದು ಪ್ಯಾಸಿವ್ ಲೋಡ್ ಇದೆ, ಒಂದು ಮೋಟ್ರ್ ಲೋಡ್ ಇದೆ, ಒಂದು ಲೈಟಿಂಗ್ ಲೋಡ್ ಇದೆ, ಇನ್ನೊಂದು ಸಾಕೆಟ್ ಲೋಡ್. ಹೀಟಿಂಗ್ ಸರ್ಕ್ಯೂಟ್ ಮತ್ತು ಇದೆರಡಕ್ಕೂ ನಾವು ಇದನ್ನೇ ತೋರಿಸ್ಕೋಬೋದು. ಇದರಲ್ಲಿ ಹೋಗಿ ಓಕೆ, ಇದು 3 ಫೇಸ್ ಹಾಗೆ ಇರುತ್ತೆ. ದಿಸ್ ಇಸ್ ಮೈ ಸಾಕೆಟ್ ಲೋಡ್. ಇಲ್ಲಿ ಕಿಲೋವ್ಯಾಟ್ ಅಂತ ಸ್ಪೆಸಿಫೈ ಮಾಡ್ತಾನೆ. ಈ ಈಸ್ ಟೆಲ್ಲಿಂಗ್ 2 ಕಿಲೋವ್ಯಾಟ್. ನಂಬರ್ ಆಫ್ ಸರ್ಕ್ಯೂಟ್ಸ್ ಎಷ್ಟು? 5. ಓಕೆನಾ? ಸೊ ಅದೇ ರೀತಿ ಇನ್ನೊಂದು ಹಾಕೊಳ್ಳೋಣ. ಟೇಕ್ ಒನ್ ಮೋರ್ ಫೀಡರ್ ಸರ್ಕ್ಯೂಟ್. ಫೀಡರ್ ಸರ್ಕ್ಯೂಟ್ಗೆ ಹೋಗಿ ಒನ್ ಮೋರ್ ಫೀಡರ್ ಸರ್ಕ್ಯೂಟ್. ಗೋ ಫಾರ್ ಡಿಸ್ಟ್ರಿಬ್ಯೂಷನ್. ಟೇಕ್ ಅ ಡಿಸ್ಟ್ರಿಬ್ಯೂಷನ್. ಗೋ ಫಾರ್ ಒನ್ಸ್ ಅಗೇನ್ ಲೋಡ್, ಸಾಕೆಟ್ ಲೋಡ್. ಇದರಲ್ಲಿ ಎಷ್ಟಿರಬೇಕು? 0.5 ಕಿಲೋವ್ಯಾಟ್ದು. ಇಲ್ಲಿ ಕಿಲೋವ್ಯಾಟ್ ಇದೆಯಲ್ಲ, ಅಲ್ಲಿ 0.5 ಅಂತ ಎಂಟ್ರ್ ಮಾಡಿ. ನಂಬರ್ ಆಫ್ ಸರ್ಕ್ಯೂಟ್ಸ್ ಇಸ್ 6. ಓಕೆ, ಸಿ ಐ ರಿಪೀಟ್. ಚೆಕ್ ವಿತ್ ದ ಕ್ವೆಶನ್. ಟ್ರಾನ್ಸ್ಫಾರ್ಮರ್ ಇನ್ ಸೋರ್ಸ್ 60 lighting points 1 2 3 20 20 20 60. One motor with 0.8 power factor, 4 meters with 0.7 power factor. Office के lighting points 15. 5 kilowatt 2 kilowatt दो 5 number of circuits 0.5 kilowatt दो 6 number of circuits. ಆಗಿದೆಯಲ್ಲ? have I completed the entire circuit? Now you have to go for calculate the project. Yes, ಇದನ್ನು ನಾನು ಡೆಸ್ಕ್ಟಾಪ್ ಮೇಲೆ ಎಕ್ಸ್ಪೆರಿಮೆಂಟ್ 6 ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಸೇವ್ ಆಸ್ ದ ನೇಮ್ ಆಸ್ ಎಕ್ಸ್ಪೆರಿಮೆಂಟ್. ಎಷ್ಟನೇ ಎಕ್ಸ್ಪೆರಿಮೆಂಟ್ ಇದು? ಎಷ್ಟನೇ ಗ್ರೇಡೆಡ್ ಎಕ್ಸಸೈಸು? 6. ಸೊ ಅದೇ ರೀತಿ ನೀವು ಸೇವ್ ಮಾಡ್ಕೊಳ್ಳಿ. ಅದೇ ರೀತಿ ಮಾಡಿದಾಗ ನೋಡಿ, ಯಾವುದೇ ಎರರ್ ಇಲ್ಲ. ಎರರ್ ಇದ್ದರೆ ಕ್ಯಾಲ್ಕುಲೇಟ್ ಆಗಲ್ಲ. ಈ ರೀತಿ ಕರೆಕ್ಟಾಗಿ ನೀವು ಮಾಡಿದ್ರೆ ವಿತೌಟ್ ಎನಿ ಎರರ್ ಯು ಕ್ಯಾನ್ ರನ್. ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆಯಿತಾ? ಸೊ ಇಲ್ಲಿ ಬಂದಿದೆ, ಅದು ಬೇಕಾಗಿರೋದು ಯಾವ ಟ್ರಾನ್ಸ್ಫಾರ್ಮರು ನೋಡಿ. ಆವಾಗಲೇ ಏನು ತೋರಿಸ್ತಾ ಇತ್ತದೋ 100 KVA ಟ್ರಾನ್ಸ್ಫಾರ್ಮರ್ ತೋರಿಸ್ತು ನಾವು ಇನಿಷಿಯಲಿ ಸೋರ್ಸ್ ತೊಗೊಂಡಾಗ. ಬಟ್ ಈಗ ಲೋಡ್ ಜಾಸ್ತಿ ಇರೋದ್ರಿಂದ 160 KVA ಟ್ರಾನ್ಸ್ಫಾರ್ಮರ್ ಬೇಕು. ಇದೇ ನಿಮ್ಮ ಪ್ರೊಟೆಕ್ಟಿಂಗ್ ಡಿವೈಸಸ್. ಇಲ್ಲೇನು ತೋರಿಸ್ತಾ ಇದ್ದೀನಿ ನಾನು ಸರ್ಕ್ಯೂಟ್ ಬ್ರೇಕರ್ ಅಂತ, ಅದೇ ನಿಮ್ಮ ಪ್ರೊಟೆಕ್ಟಿಂಗ್ ಡಿವೈಸಸ್ಸು. ಒಂದೊಂದಕ್ಕೂ ಕೇಬಲ್ ಸೈಜ್ ಕೂಡ ಅದು ಪ್ರಪೋಸ್ ಮಾಡಿದೆ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಸೊಲ್ಯೂಷನ್ ಇನ್ ಯುವರ್ ಸಾಫ್ಟ್ವೇರ್. ಸಾಫ್ಟ್ವೇರಲ್ಲಿ ಸೊಲ್ಯೂಷನ್ ಆಯ್ತಲ್ವಾ?
ಸೊ ಇಲ್ಲಿ ನೋಡ್ಕೊಳ್ಳೋಣ. ಪ್ರೊಸೀಜರ್ ಮುಗಿಸಿದ್ದೀನಿ. ಹೊಸ ತೊಗೊಂಡ್ವಿ, ಸೋರ್ಸ್ ತೊಗೊಂಡ್ವಿ, ಡಿಸ್ಟ್ರಿಬ್ಯೂಷನ್ ತೊಗೊಂಡ್ವಿ, ರೀಡರ್ ಸರ್ಕ್ಯೂಟ್ ತೊಗೊಂಡು ಒಂದೊಂದೇ ಲೈಟಿಂಗ್ ಪಾಯಿಂಟ್ಸ್ ಥರ ಮೋಟರ್ ಲೋಡ್ನ ಫಿಕ್ಸ್ ಮಾಡಿದ್ವಿ, ಸಾಕೆಟ್ ಲೋಡ್ನ ಫಿಕ್ಸ್ ಮಾಡಿದ್ವಿ. ಆಯಿತಾ? ಸೊಲ್ಯೂಷನ್ ಇನ್ ಸಾಫ್ಟ್ವೇರ್ನ ಒಬ್ಟೈನ್ ಮಾಡಿದ್ದೀವಿ. ಇದಿಷ್ಟು ಆದಮೇಲೆ ಹಿ ಹ್ಯಾಸ್ ಆಸ್ಕ್ಡ್ ಯು ಟು ಜನರೇಟ್ ದ ಡೀಟೇಲ್ಸ್. ಅದಕ್ಕೆ ರಿಪೋರ್ಟ್ ಜನರೇಷನ್ಗೆ ಹೋಗಬೇಕು. ಹೇಗೆ ರಿಪೋರ್ಟ್ ಜನರೇಷನ್ ಮಾಡೋದು? ಇಲ್ಲಿ ನೋಡಿ, ಎಕ್ಸ್ಪೋರ್ಟ್ ಕೊಟ್ಟರೆ, ಕೇಳಿಸ್ಕೊಳ್ಳಿ, ಎಕ್ಸ್ಪೋರ್ಟ್ ಕೊಟ್ಟರೆ ಬರೀ ಬಿಲ್ ಆಫ್ ಮೆಟೀರಿಯಲ್ಸ್ ಬರುತ್ತೆ, ಪ್ರೊಟೆಕ್ಟಿಂಗ್ ಡಿವೈಸಸ್ದು ಡೀಟೇಲ್ಸ್ ಬರಲ್ಲ. ಇಲ್ಲಿ 3 ಪ್ಯಾರಾಮೀಟರ್ ಕಾಣಿಸ್ತಾ ಇದೆಯಾ? 1 2 3. ಎಸ್, ದಿಸ್ ಇಸ್ ವಾಟ್ ಈಸ್ ಯುವರ್ ರಿಪೋರ್ಟ್ ಜನರೇಷನ್. ಇಲ್ಲಿ ಕೇಳುತ್ತೆ ಫುಲ್ ರಿಪೋರ್ಟಾ, ಗ್ಯಾಸ್ಕೇಟಿಂಗ್ ರಿಪೋರ್ಟಾ, ಡಿಸ್ಕ್ರಿಮಿನೇಷನಾ? ಫಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ನೋಡ್ಕೊಳ್ಳಿ. ರಿಪೋರ್ಟ್ ಲ್ಯಾಂಗ್ವೇಜ್ ಯಾವುದ್ರಲ್ಲಿ ಇರಬೇಕು? ಇಂಗ್ಲೀಷ್. ಫುಲ್ ರಿಪೋರ್ಟ್. ಎಸ್, ಇಲ್ಲಿ ಜನರೇಟ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ಕ್ಲಿಕ್ ಆನ್ ಜನರೇಟ್. ಎಸ್, ರಿಪೋರ್ಟ್ ಜನರೇಟ್ ಆಗಿದೆ. ಆಯಿತಾ? ಇದು ಎಲ್ಲಿ ಸೇವ್ ಆಗಿರುತ್ತೆ? ಇಟ್ ವಿಲ್ ಬಿ ಸೇವ್ಡ್ ಇನ್ ಯುವರ್ ಡೆಸ್ಕ್ಟಾಪ್ ಇನ್ ಎಕ್ಸ್ಪೆರಿಮೆಂಟ್ ನಂಬರ್ 6. ಓಕೆ, ನೀವು ಎಲ್ಲಿ ಪಾತ್ ಕೊಟ್ಟಿರ್ತೀರ ಅಲ್ಲಿ ಇದು ಅದು ಸೇವ್ ಆಗಿರುತ್ತೆ. ಸೊ ದಿಸ್ ರಿಪೋರ್ಟ್ ಇಸ್ ಒಬ್ಟೈನ್ಡ್ ಇನ್ ಎ ಸಪ್ರೇಟ್ ವಾಟ್ ಶೀಟ್. ವಾಟ್ ಫಾರ್ಮೆಟ್ ಇಸ್ ದಿಸ್? ವರ್ಡ್. BOM is obtained in Excel, report is obtained in Word. ಸೊ ಈ ರೀತಿ ನೋಡಿ, ಚಾಪ್ಟರ್ ವೈಸ್ ಬರುತ್ತೆ. ಸೋರ್ಸ್, ಲಿಸ್ಟ್ ಆಫ್ ಲೋಡ್ಸ್, ಡಿವೈಸಸ್. ಈಗ ನೋಡಿ, ಇನ್ಪುಟ್ಟು MV ಟ್ರಾನ್ಸ್ಫಾರ್ಮರು, ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರು 160 KVA. ಅರ್ಥ ಆಯ್ತಲ್ವಾ? ಈ ರೀತಿ ಪ್ರೊಟೆಕ್ಟಿಂಗ್ ಸರ್ಕ್ಯೂಟ್ ಬ್ರೇಕರ್ಸು ಯಾವ್ಯಾವ ಥರ? 250 ರೇಟ್ದು, 32 ಆ್ಯಮ್ಸ್ದು, 0.5 ಆ್ಯಮ್ಸ್ದು, 125 ಆ್ಯಮ್ಸು, 23, 10 ಆ್ಯಮ್ಸು, 1 ಆ್ಯಮ್ಸ್, ಈ ರೀತಿ 16 ಆ್ಯಮ್ಸ್. ಇದು ನಮ್ಮ ವೇರಿಯಸ್ ಸರ್ಕ್ಯೂಟ್ ಬ್ರೇಕರ್ಸು. ಕೇಬಲ್ ಸೈಜಸ್ಸು, ಸೋರ್ಸಸ್ದು, ಕಂಪ್ಲೀಟ್ ಡೀಟೇಲ್ಸ್ ಆಫ್ ಮೈ ಟ್ರಾನ್ಸ್ಫಾರ್ಮರ್, ಡ್ರೈ ಟೈಪು, 2.5 ಕಿಲೋವ್ಯಾಟು, ಅದ್ರ ಫ್ಯೂಚರ್ ಎಕ್ಸ್ಟೆನ್ಷನ್ನು, ಎಲ್ಲ ಡೀಟೇಲ್ಸು ನಿಮಗೆ ಇದರಲ್ಲಿ ಸಿಗುತ್ತೆ. ಈಗ ನೋಡ್ಕೊಳ್ಳೋಣ. ದ ಕೇಬಲ್ ಸೈಜ್ ಫಾರ್ ಕಾಪರ್, ಆವಾಗಲೇ ಥಿಯರಿನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಲ್ಲ, ಅದನ್ನ ಇಲ್ಲಿ ಹಾಕಿದ್ದೀನಿ. ನನ್ನ ಸಾಫ್ಟ್ವೇರ್ ಏನು ಪ್ರಪೋಸ್ ಮಾಡಿದೆ ಅದನ್ನು ಇಲ್ಲಿ ಹಾಕಿದ್ದೀನಿ. ಈ ಸಾಫ್ಟ್ವೇರಲ್ಲಿ ಕಾಪರ್ ಇರಲಿ, ಅಲ್ಯೂಮಿನಿಯಂ ಇರಲಿ, ಈ ರೀತಿ ಗೇಜಸಲ್ಲಿ ಅದು ಕೊಡೋಲ್ಲ. ಅದು ಕೊಡೋದೇ ಸ್ಕ್ವೇರ್ MM. ಲೈಟಿಂಗ್ ಸರ್ಕ್ಯೂಟ್ 60 ಪಾಯಿಂಟ್ಸ್ಗೆ ಇದು 7/16 ಇದ್ದರೆ 2.5 ಕೊಡುತ್ತೆ. ಮೋಟ್ರ್ ಲೋಡ್ಗೆ 25 ಸ್ಕ್ವೇರ್ MM. ಮೋಟ್ರ್ ಲೋಡ್ ಫಾರ್ 0.7ಗೂ 25 ಸ್ಕ್ವೇರ್ MM. ಆಫೀಸ್ ಲೈಟಿಂಗ್ಗೆ 1.5 ಸ್ಕ್ವೇರ್ MM. ಹೀಟಿಂಗ್ ಸರ್ಕ್ಯೂಟ್ಗೆ 7/16. ಸಾಕೆಟ್ ಲೋಡ್ಗೆ 1.5 square mm. Okay, now let us take up with the multiple choice question. Okay, multiple choice question alli eneno factor of safety for cable in power installation is, we all know that it is 2. Solution B. Cables preferred for power installation is, ಯಾವಾಗಲೂ ಪವರ್ ಇನ್ಸ್ಟಾಲೇಷನ್ ಅಂದರೆ ಅದು ಇಂಟೀರಿಯರ್ ವೈರಿಂಗ್ ಇರುತ್ತೆ. ಸೊ ಕಾಪರ್ ಕೇಬಲ್ಸ್ನೇ ನಾವು ಪ್ರಿಫರ್ ಮಾಡೋದು. The complete details of project is obtained in, complete details ಯಾವಾಗಲೂ report. Solution C. Report is obtained in dash separate format, MS Word. Solution A. The maximum number of load circuits in software is, ಎಷ್ಟು ತಗೊಳುತ್ತೆ? 60 ತಗೊಂತಾ ಅದು? ಇಲ್ಲ, ಏನು ಡಿಸ್ಪ್ಲೇ ಮಾಡ್ತು? 20. Solution B. In motor load the parameters are fixed ಅಂದರೆ, the parameters are fixed. ಎಲ್ಲಿ ಫಿಕ್ಸ್ ಮಾಡ್ತೀರಾ? ಲಾಂಚ್ ಮೋಟರ್ ವಿಜಾರ್ಡ್ ಅಲ್ಲಿ. ಸೊಲ್ಯೂಷನ್ ಡಿ. ಹೀಟಿಂಗ್ ಸರ್ಕ್ಯೂಟ್ ಕ್ಯಾನ್ ಬಿ ಶೋನ್ ಆಸ್ ಡ್ಯಾಶ್ ಇನ್ ದ ಸಾಫ್ಟ್ವೇರ್. ಲ್ಯಾಂಪ್ ಅಂದರೆ ಲೈಟಿಂಗು, ಸಾಕೆಟ್ ಅಂದರೆ ಹೀಟಿಂಗು. ಸೊಲ್ಯೂಷನ್ ಬಿ, ದಟ್ ಇಸ್ ಸಾಕೆಟ್. ಫಾರ್ ಮೋಟರ್ ಲೋಡ್ ಕಿಲೋವ್ಯಾಟ್ ಹ್ಯಾಸ್ ಟು ಬಿ ಸೆಲೆಕ್ಟೆಡ್ ಟು ನಿಯರರ್ ವ್ಯಾಲ್ಯೂ. ಯು ಕೆನಾಟ್ ಎಂಟರ್. ಸೆಲೆಕ್ಟೆಡ್ ಟು ನಿಯರರ್ ವ್ಯಾಲ್ಯೂ ಅಂದರೆ ಸೊಲ್ಯೂಷನ್ ಎ. 8 ಕಿಲೋವ್ಯಾಟ್ಗೆ ಈ ಪ್ರಾಬ್ಲಮಲ್ಲಿ ನಾವು ಎಷ್ಟು ತೊಗೊಂಡಿದ್ವಿ? ಎಸ್, ವೆರಿ ಮಚ್ ಕರೆಕ್ಟ್. ಸೊಲ್ಯೂಷನ್ ಸಿ 11 ಕಿಲೋವ್ಯಾಟ್. ಯಾಕೆಂದರೆ ಅಲ್ಲಿ ಇದ್ದಿದ್ದೇನು 7.5 ಕಿಲೋವ್ಯಾಟ್ ಆದಮೇಲೆ ನಮ್ಮ ಸಾಫ್ಟ್ವೇರ್ ತೋರಿಸೋದು 11 ಕಿಲೋವ್ಯಾಟೆ. ದ ಪ್ರೊಟೆಕ್ಟಿಂಗ್ ಡಿವೈಸಸ್ ಫಾರ್ ಸಬ್ ಸರ್ಕ್ಯೂಟ್ಸ್ ಆರ್ ಒಬ್ಟೈನ್ಡ್ ಇನ್ ಫೀಡರ್. ಪ್ರೊಟೆಕ್ಟಿಂಗ್ ಡಿವೈಸಸ್ ಎಲ್ಲಿ ಸಿಗುತ್ತೆ? ಫೀಡರ್ ಅನ್ನೋ ಕಡೆ ಸಿಗುತ್ತೆ. ಸೋರ್ಸಲ್ಲಿ ಬೇರೆ ಸೋರ್ಸಸ್ ಸಿಗುತ್ತೆ, ಫೀಡರಲ್ಲಿ ಪ್ರೊಟೆಕ್ಟಿಂಗ್ ಡಿವೈಸಸ್ ಸಿಗುತ್ತೆ, ಡಿಸ್ಟ್ರಿಬ್ಯೂಷನಲ್ಲಿ ಬಸ್ ಬಾರ್ ಸಿಗುತ್ತೆ, ಲೋಡಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಡ್ ಸಿಗುತ್ತೆ. ಓಕೆ, ಎಸ್.
ಸೊ ವಿತ್ ದಿಸ್ ಐ ಹ್ಯಾವ್ ಕಂಪ್ಲೀಟೆಡ್ ಯುವರ್ ಎಕ್ಸ್ಪೆರಿಮೆಂಟ್ ನಂಬರ್ 6. ಸೊ ಇದರಲ್ಲಿ ಹೋಗಿ ನೋಡೋಣ. ಕಂಪ್ಲೀಟ್ ಡೀಟೇಲ್ಸು ಇದರಲ್ಲಿ ಡೌನ್ಲೋಡ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ರಿಪೋರ್ಟ್ ಜನರೇಷನ್, ಫುಲ್ ರಿಪೋರ್ಟ್, ಇಲ್ಲಿ ಎಕ್ಸ್ಪೋರ್ಟ್ ರಿಪೋರ್ಟ್ ಕೊಟ್ಟರೆ ಡೆಸ್ಕ್ಟಾಪಲ್ಲಿ. ಓಕೆ ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. 1 ಸೆಕೆಂಡ್. ಎಕ್ಸ್ಪೋರ್ಟ್ ರಿಪೋರ್ಟ್, ಡೆಸ್ಕ್ಟಾಪ್ ಕ್ಲಿಕ್ ಮಾಡಿ. ಡೆಸ್ಕ್ಟಾಪ್ ಕ್ಲಿಕ್ ಮಾಡಿದಾಗ ಅದರಲ್ಲಿ ಎಕ್ಸ್ಪೆರಿಮೆಂಟ್ ನಂಬರ್ 6 ಅಂತ ಫೋಲ್ಡರ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದ್ರ ಮೇಲೆ ಓಕೆ ಕೊಟ್ಟರೆ ನಿಮಗೆ ಕಂಪ್ಲೀಟು ರಿಪೋರ್ಟು ಜನ್ರೇಟ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ನೋಡೋಣ ಹೇಗೆ ಜನ್ರೇಟ್ ಆಗಿದೆ ಅಂತ. ಎಸ್, this is what is your experiment number 6, the report generation. Export report desktop ಅದರಲ್ಲಿ ಸೇವ್ ಮಾಡಿಕೊಂಡ್ರೆ the report is getting saved. Okay, yes. So with this I complete your experiment number 6. Thank you.